ನಮಸ್ತೆ ಸ್ನೇಹಿತರೆ. ನಾವು ಒಂದು ಮೊಬೈಲ್ ಅನ್ನೋದನ್ನ ಯಾವಾಗ ತಗೊಂಡಿರ್ತೀವಿ? ಮೋಸ್ಟ್ ಪ್ರಾಬಲಿ ಎಲ್ಲರೂ ಕಾಲೇಜ್ ಟೈಮಲ್ಲಿ ತಗೊಂಡಿರ್ತಾರೆ. ಆ ಟೈಮಿಂದ ಇಲ್ಲಿವರೆಗೆ ನಾವು ತುಂಬಾ ನಂಬರ್ಗಳನ್ನ ನಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಆಡ್ ಮಾಡ್ತಾ ಮೋರ್ ದೆನ್ 1,000ಕ್ಕಿಂತ ಹೆಚ್ಚಿನ ಕಾಂಟ್ಯಾಕ್ಟ್ ನಮ್ಮ ಮೊಬೈಲ್ ಅಲ್ಲಿ ಇರುತ್ತೆ. ನೀವು ಯಾವಾಗಾದ್ರೂ ಡ್ರ್ಯಾಗ್ ಮಾಡಿದ್ದೀರಾ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ನ? ನೋಡಿದ್ದೀರಾ? ಅದರಲ್ಲಿ ಬಹುತೇಕ 90% ಕಾಂಟ್ಯಾಕ್ಟ್ನ ನಾವು ಮತ್ತೆ ಅವರಿಗೆ ನಾವು ಕಾಂಟ್ಯಾಕ್ಟ್ ಮಾಡದೇ ಇಲ್ಲ. ಅಂದ್ರೆ ಜೀವನದಲ್ಲಿ ಸಾಕ್ತಾ 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 ಹಳೆ ನೀರ್ನೆಲ್ಲ ಮರಿತಾ ಹೋಗ್ತೀವಿ, ಹೊಸ ನೀರ್ ಜೊತೆ ಸೇರ್ತಾ ಹೋಗ್ತಾವಿ. ಹಾಗೆ ಜೀವನದಲ್ಲಿ ಕೆಲವರು ನಾವು ಇಲ್ಲಿವರೆಗೂ ನಮ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಂಡಿದೀವಿ. ಅವರೇ ನಮ್ಮ ನಿಜವಾದ ಸ್ನೇಹಿತರು ಅಥವಾ ಫ್ಯಾಮಿಲಿ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು. ಅವ್ರ ಜೊತೆ ನಾವು ಹೆಚ್ಚಿನ ಸಮಯವನ್ನು ಕಳೀತಾ ಇದ್ದೀವಿ. ಅದರಿಂದಾಗಿ ನಾವು ಬದುಕಲ್ಲಿ ಕೆಲವ್ರನ್ನ ನಾವು ಸ್ನೇಹಿತರು ಮಾಡ್ಕೋಬೇಕು, ಕೆಲವು ಫ್ರೆಂಡ್ಸ್ ಬೇಕು ನಮ್ಮ ಜೀವನದಲ್ಲಿ. ಕೆಲವ್ರನ್ನ ನಾವು ಆತ್ಮೀಯರಾಗಿ ಇಟ್ಕೋಬೇಕು. ನಮ್ಮ ನೋವು ಸುಖ ದುಃಖ ಎಲ್ಲದಲ್ಲೂ ಅವರು ಸ್ಪಂದನೆ ಮಾಡ್ತಾರೆ. ಅಂಥವ್ರನ್ನ ನಾವು ಕಾಪಾಡಿಕೊಂಡು ನಮ್ಮ ಜೀವನ ಪರ್ಯಂತ ಅವ್ರ ಜೊತೆ ನಾವು ಒಡನಾಟವನ್ನು ಇಟ್ಕೋಬೇಕಂತ ಹೇಳ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಧನ್ಯವಾದಗಳು.